ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡಿ ಇವತ್ತು ಟೊಮಾಟೊ ಚಟ್ನಿ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಇದೊಂದು ಬೇರೆ ಟೈಪ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 8-10 ಟೊಮಾಟೊ ಹೆಚ್ಕೊಂಡಿದ್ದೀನಿ. ಒಂದು ಟೊಮಾಟೋನಲ್ಲಿ 4 ಭಾಗ ಮಾಡಬೇಕು. ಅದನ್ನು ಹೆಚ್ಕೊಂಡು ಹುರಿಬೇಕು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಚೆನ್ನಾಗಿ ಒಂದು 10 ನಿಮಿಷ, ಒಂದು 5-10 ನಿಮಿಷ ಹುರಿಬೇಕು. ನೋಡಿ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಬೇಕು. ನೋಡಿ, ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಹುರಿತಾ ಇದ್ದೀನಿ. ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಟೊಮಾಟೊ ಎಲ್ಲ ಮೆತ್ತಗಾಗಬೇಕು. ಕುದ್ದು ಈಗ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ನೋಡಿ, ಜೀರಿಗೆ 1-2 ಸ್ಪೂನ್ ಹಾಕ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಮುಚ್ಚಳನ ಮುಚ್ಚಿಡ್ಬೋದು. ಮುಚ್ಚಿಟ್ರೆ ಚೆನ್ನಾಗಿ ಕುದಿಯುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ. ನಂತರ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೆ. ಒಂದು ಹಿಡಿಯಷ್ಟು ತೊಗೋಬೇಕು. ಕೊತ್ತಂಬರಿನೂ ಹಾಕಿ ಕಲಿಸ್ಬೇಕು ಅದಕ್ಕೆ ಟೊಮಾಟೊಗೆ. ನಂತರ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಕುದ್ದು ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಮುಂದೆ ರುಚಿ ಹೇಗಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದು ಚೆನ್ನಾಗಿ ಕುದ್ದಿದೆ. ಇದು ಚೆನ್ನಾಗಿ ಬಾಡಿದ್ದೇವೆ. ಟೊಮಾಟೊ ಎಲ್ಲ ಮೆತ್ತಗಾಗಿದ್ದಾವೆ ನೋಡಿ. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಮೆಂತ್ಯ, ಜೀರಿಗೆ ಹುರ್ಕೊಳ್ತೀನಿ. ಬಿಸಿ ಮಾಡ್ಕೊಳ್ತೀನಿ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನು ಹಾಕೋದಿಲ್ಲ, ಹಾಗೆ ಮಾಡಬೇಕು. ಇದನ್ನು ಬಿಸಿ ಮಾಡಿದ ನಂತರ ಇದನ್ನು ಮುಂಚೆ ಮೆಂತ್ಯ ಮತ್ತು ಜೀರಿಗೆ ಹುರಿದಿದ್ನಲ್ಲ, ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಟೊಮಾಟೊ ಚಟ್ನಿ ಮಾಡ್ತೀನಿ. ಟೊಮಾಟೊ ಕೂಡ ಇದೆಲ್ಲ ಫ್ರೈ ಮಾಡಿದ್ನಲ್ಲ, ಅದು ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ, ಇದು ಮೆಂತ್ಯ ಪೌಡರ್ ರೆಡಿಯಾಗಿದೆ. ಇದನ್ನೊಂದು ಕಡೆ ಇಟ್ಟಿರ್ತೀನಿ. ಆಮೇಲೆ ಮಿಕ್ಸಿ ಮಾಡುವಾಗ ಹಾಕ್ಕೊತೀನಿ. ನೋಡಿ, ಇದು ಒಂದು ಮಿಕ್ಸಿ ಜಾರ್ಗೆ ಟೊಮಾಟೊ ಎಲ್ಲ ಫ್ರೈ ಆಗಿರುತ್ತಲ್ಲ, ಹಾಗೆ ನೀರೇನು ಹಾಕಬಾರ್ದು. ಟೊಮಾಟೊ ಕುದಿಸುವಾಗ ಹಾಗೆ ಕುದಿರುತ್ತೆ. ಟೊಮಾಟೊಲ್ಲೇ ನೀರು ಹಾಕಿರುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸಿ ಮಾಡಬೇಕು. ಸ್ವಲ್ಪ ಬೆಲ್ಲ ಹಾಕ್ತೀನಿ ರುಚಿಗೆ. ಹುಣಸೆ ಹಣ್ಣು ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ. ನೋಡಿ, ಈಗ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ. ಮಿಕ್ಸಿಗೆ ಏನೋ ಒಂದು 2 ನಿಮಿಷ ತಿರುಗಿಸಿದ್ರೆ ಸಾಕು ಆಗುತ್ತೆ. ಮಿಕ್ಸಿ ಮಾಡಿದರೆ ಸಣ್ಣಗಾಗಿಬಿಡುತ್ತೆ. ನೋಡಿ, ಈಗ ಸಣ್ಣಗಾಗಿದೆ. ಈಗ ತೆಗಿತಾ ಇದ್ದೀನಿ ಜಾರನ್ನು. ನೋಡಿ, ಸಣ್ಣಗಾಗಿದೆ, ನುಣ್ಣಗೆ ಆಗಿದೆ. ನೋಡಿ, ಟೊಮಾಟೊ ಎಲ್ಲ ಚೆನ್ನಾಗಿ ಮಿಕ್ಸಿ ಆಗಿದೆ. ಈಗ ಅದನ್ನು ಒಗ್ಗರಣೆ ಹಾಕಬೇಕು.
ನೋಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೆ. ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಬೇಕು. ಇದು ಎಷ್ಟೊಂದು ದಿವಸ ಇರುತ್ತೆ, ಫ್ರಿಜ್ಜಲ್ಲಿಟ್ಟರೆ ಒನ್ ಮಂತ್ವರೆಗೂ ಡೈಲಿ ಉಪ್ಪಿನಕಾಯಿ ಥರ ತಿನ್ಬೋದು, ಚಟ್ನಿ ಥರ ತಿನ್ಬೋದು, ಅನ್ನದಲ್ಲಿ ತಿನ್ಬೋದು, ಆಮೇಲೆ ಚಪಾತಿಲೂ ಹಾಕ್ಕೊಂಡು ತಿನ್ಬೋದು. ನೋಡಿ ಇದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಟೆ, ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಇಂಗಿನ ಪೌಡ್ರು, ಹಿಂಗೆ ಹಾಕಿದರೆ ಒಂಥರ ಘಮ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಚಟಪಟ ಆದಮೇಲೆ ನಾವು ಟೊಮೊಟೊ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಟೊಮಾಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಚಮಚೆಯಿಂದ ತಿರುಗ್ತಾ ಇರಬೇಕು, ಸೀದೋಗಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೆ ಮೀಡಿಯಮ್ ಆಗಿ 1-2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ, ಚಿಕ್ಕ ಸ್ಪೂನಿಂದ. ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ನೋಡಿ ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಬಿದ್ದಿತ್ತು ಅಂತ ಉಪ್ಪು ಹಾಕಿದ್ದೀನಿ. ನೋಡಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಮೆಂತ್ಯ ಪೌಡ್ರ್ ಮಾಡಿದ್ನಲ್ಲ ಅದು ಕೂಡ ಹಾಕಿದ್ದೆ 2 ಸ್ಪೂನು, ಚಿಕ್ಕ ಸ್ಪೂನಿಂದ. ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಒಂದು 5-7 ನಿಮಿಷದವರೆಗೂ ಹಾಗೆ ಕುದಿಸ್ಬೇಕು ಚೆನ್ನಾಗಿ, ಒಂದು 10 ನಿಮಿಷದವರೆಗೂ ಕುದಿಸಿದ್ರೆ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಈಗ ಚೆನ್ನಾಗಾಗಿದೆ ಟೊಮೆಟೊ ಚಟ್ನಿ. ಇದನ್ನು ಹಾಗೆ ಒಂದು ಬಾಕ್ಸಲ್ಲೋ ಜಾರಲ್ಲಿ ಹಾಕಿಬಿಟ್ರೆ 1 ಮಂತ್ವರೆಗೂ ಫ್ರಿಜ್ಜಲ್ಲಿಟ್ಟು ದಿನಾಲೂ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಟೊಮೆಟೊ ಸೀಸನ್ನಲ್ಲಿ ಮಾಡಿಟ್ಟರೆ ಈಗೆಲ್ಲ ಕಡಿಮೆ ಆಗಿದೆ ರೇಟು, ಮಾಡಿಟ್ಟರೆ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು ತಿಂದು. ನೋಡಿ ಚೆನ್ನಾಗಾಗಿದೆ. ನೋಡಿ ಕಲರ್ ಕೂಡ ಚೆನ್ನಾಗಾಗಿದೆ, ಎಲ್ಲ ಚೇಂಜ್ ಆಗಿದೆ ಕಲರ್. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ರೆಡಿಯಾಗಿದೆ ಟೊಮಾಟೊ ಚಟ್ನಿ. ಒಗ್ಗರಣೆ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು. ನೋಡಿ ಇದು ನಾನು ಬ್ರೌನ್ ರೈಸ್ ತಿಂತೀನಿಲ್ಲ, ಅದ್ರ ಜೊತೆಗೆ ಟೊಮಾಟೊ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಪ್ಪ ಹಾಕ್ಕೊಂಡಿದ್ದೀನಿ ರೈಸ್ಗೆ, ಟೊಮಾಟೊ ಚಟ್ನಿ ಜೊತೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿ